ವೇವ್ಸ್ ತುಂಬ ಬರ್ತಿದೆ, ಸೈಕ್ಲೋನ್ ಬರುತ್ತೆ ಅಂತ ರಿಪೋರ್ಟ್ ಕೂಡ ಬಂದಿದೆ. ಅದಕ್ಕೆ ಇವತ್ತು ನೋ ಸ್ವಿಮ್ಮಿಂಗ್. ಓಕೆ, ನೋ ಪ್ರಾಬ್ಲಮ್, ಐ ವಿಲ್ ಮ್ಯಾನೇಜ್. ಐ ಆಮ್ ಸಾರಿ ಸರ್. ಹೇಳೋದು ಅರ್ಥ ಆಗೋದಿಲ್ಲ ನಿಮಗೆ? ಈಗ ಏನಾದ್ರು ನೀವು ಸ್ವಿಮ್ ಮಾಡೋಕೆ ಹೋದ್ರೆ ಸೈಲೆಂಟಾಗಿ ಒಳಗಡೆ ಸೆಟ್ಲ್ ಆಗ್ಬಿಡ್ತೀರಾ. ಆಮೇಲೆ ನಿಮ್ಮನ್ನು ನೋಡಿ ಹೇಳೋದಕ್ಕೂ ನಿಮ್ಮ ಬಾಡಿ ಸಿಕ್ಕಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ. ಇವತ್ತೊಂದು ದಿನ ಸ್ವಿಮ್ ಮಾಡಿದವ್ರು ತಿಂದು ಜೀರ್ಣ ಆಗೋದಿಲ್ವೇನ್ರಿ? ಸಾರಿ ಸರ್, ವಿ ಕ್ಯಾನ್ ಮೂವ್. ಸರಿ ಹೋಗ್ರಿ. ಇರೇ ಮಗು ಹಾಲು ಕುಡಿಲಿ. ತಗೊಳ್ರಿ. ಇದೇನೇ ಇದು? ಊಟ ಮಾಡೋ ಹೊತ್ತಲ್ಲವ್ವ? ಉಷಾ 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 ಸ್ವಲ್ಪ ಹೊಜ್ಬಿಟ್ಟು ಮೈ ಬಿಸಿ ಮಾಡಿ ಸರ್ ಹೋಗುತ್ತೆ. ಉಷಾ 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 ಸಾರಿ ಮಿಸ್ಟರ್ ಗೋಪಾಲ್ ಕೃಷ್ಣ, ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿದೆ. ಡಾಕ್ಟರ್, ಒಂದು 10 ನಿಮಿಷ ಮುಂಚೆ ಕರ್ಕೊಂಡು ಬಂದಿದ್ರೆ ಬದುಕಿಸೋ ಪ್ರಯತ್ನ ಮಾಡ್ಬೋದಾಗಿತ್ತು. ಹತ್ತು ನಿಮಿಷ ಮುಂಚೆ ತಂದಿದ್ರೆ ಅವಮ್ಮ ಬದುಕ್ತಿದ್ಲು, ನಿಮ್ಮ ಮಗಳು ಸಾಯ್ತಿದ್ಲು. ಹೌದಪ್ಪ, ನನ್ ಸಮಾಜದ ಅಲೆಯಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದೆ. ಆ ಪುಣ್ಯಾತ್ಮರು ಬಂದು ನನ್ ಕಾಪಾಡಿದ್ರು. ಇಲ್ದೇ ಹೋಗಿದ್ರೆ ಅವ್ರ ಹೆಂಡತಿನ ಅವ್ರು ಬೇಗ ಹಾಸ್ಪಿಟಲ್ ತರ್ತಿದ್ರಪ್ಪ. ಧರ್ಮನ ಪಾಲಿಸೋದಕ್ಕೋಸ್ಕರ, ಒಂದು ಜೀವನ ಕಾಪಾಡೋದಕ್ಕೋಸ್ಕರ ತನ್ನ ಜೀವಕ್ಕೆ ಜೀವವಾಗಿದ್ದ ಹೆಂಡತಿಯನ್ನೇ ಬಲಿ ಕೊಟ್ಟ ತ್ಯಾಗಿ ನಮ್ಮ ಆ ಗೋಪಾಲಕೃಷ್ಣ. ನಾನು ನಿನಗೆ ಟ್ರೀಟ್ ಮಾಡೋವಾಗ ನೀನಿನ್ನೂ ಕನ್ಯೆ ಅನ್ನೋದು ಗೊತ್ತಾಯ್ತು. ನಿನ್ನ ಜೀವ ಉಳಿಸೋದ್ರ ಜೊತೆಗೆ ನಿನ್ನ ಶೀಲ ರಕ್ಷಣೆ ಮಾಡಬೇಕು ಅಂತ ಒಂದು ಹೆಣ್ಣಿನ ತಂದೆಯಾಗಿ ನಾನೇ ಯೋಚನೆ ಮಾಡಿ ನಿನ್ನನ್ನು ಗೋಪಾಲಕೃಷ್ಣ ಹತ್ರ ಕಳಿಸ್ಕೊಟ್ಟೆ. ಅವನು ಒಳ್ಳೆ ಮನುಷ್ಯನಾಗಿದ್ದರಿಂದ ನೀನು ಹೇಗೆ ಹೋದಿಯೋ ಹಿಂದಕ್ಕಾಗೇ ಬಂದಿದ್ದೀಯ. ಬೇರೆ ಯಾರೇ ಗಂಡಸರಾಗಿದ್ದಿದ್ರು ನಿನ್ನ ಜೀವನದ ಜೊತೆ ಆಟ ಆಡ್ಬಿಡ್ತಿದ್ರಮ್ಮ. ಲಲಿತಾ, ನಿನ್ನನ್ನು ಅವನ ಜೊತೆ ಕಳಿಸೋವಾಗ್ಲೂ ನಿನಗೆ ಹಳೇದು ನೆನಪಿರಲಿಲ್ಲ. ಈಗ ಈ ಕತೆ ಹೇಳೋವಾಗ್ಲೂ ನಿನಗೆ ಹಳೇದು ನೆನಪಿಲ್ಲ. ಈ ಮಧ್ಯದಲ್ಲಿ ಎಷ್ಟೋ ಹೊಸ ವಿಷಯಗಳು ನಡೆದೋಗಿವೆ. ಈಗ ನೀನು ತೀರ್ಮಾನ ತಗೋಬೇಕಾಗಿರೋದು ಅದು ನಿನಗೆ ಬೇಕಾ ಬ್ಯಾಡ್ವಾ ಅಷ್ಟೇ.
ಏನೋ ನಗು, ಅಮ್ಮನ್ ನೋಡಿ ನಿನ್ ನಗು ಬಂತ? ಜಾಣ ನೀನು. ಏಯ್ ಸುಮ್ನೆ ಇರೋ, ನೀನೇ ನಗ್ತಾ ಇದೆಯಾ? ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಬಂದೆ ಇಲ್ಲಿಗೆ? ಹೇಳಮ್ಮ, ಯಾಕೆ ಬಂದೆ ನೀನು? 2 ಥ್ಯಾಂಕ್ಸು, 1 ಸಾರಿ. ಅರ್ಥ ಆಗ್ಲಿಲ್ಲ. ದಿಕ್ಕು ದೆಸೆ ಇಲ್ದಿರೋ ನನ್ಗೆ ಈ ಮನೇಲಿರಕ್ಕೆ ಅವಕಾಶ ಕೊಟ್ಟಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್. ನಿಮ್ ಹೆಂಡತಿಗೆ ಅಂತ ಪ್ರೀತಿಯಿಂದ ನೀವು ಕೊಡ್ಸಿದ ಒಡವೆನೆಲ್ಲ ನಾನು ಮಾರ್ಬಿಟ್ಟೆ. ಅವ್ರನ್ನ ಕೀಪು ಅದು ಇದು ಅಂತ ಏನೇನೋ ಮಾತಾಡ್ಬಿಟ್ಟೆ, ಅದಕ್ಕೆ ಸಾರಿ. ಈಗ ನಿಮ್ಮೇಲೆ ಲವ್ ಬಂದು ಆಸೆನೂ ಬಂದು ಇನ್ನು ಏನೇನೋ ಒಟ್ಟೊಟ್ಟಿಗೆ ಬಂದಿದೆ. ಅದಕ್ಕೆ ನನ್ ಕುತ್ತಿಗೆಗೊಂದು ತಾಳಿ ಕಟ್ಟಿ ಹೆಂಡತಿ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಅಡ್ವಾನ್ಸ್ ಥ್ಯಾಂಕ್ಸ್. ಸುಮ್ನೆ ಇರೋ, ನಿನ್ಗೇನು ಅರ್ಥ ಆಯ್ತು? ನೋಡು, ಟೋಟ್ಲಾಗಿ ಎಲ್ಲದಕ್ಕೂ ಸೇರಿ ಒಂದೇ ಉತ್ತರ, ಸಾರಿ. ಹೊರಟೋಗು. ನಾನ್ ಯಾಕೆ ಹೋಗ್ಲಿ? ಇಷ್ಟ ದಿವಸ ನಿಮ್ ಹೆಂಡತಿ ಅನ್ನೋ ಅಟ್ಯಾಚ್ಮೆಂಟ್ ಅಲ್ಲಿ ಇದ್ದೆ. ಈಗ ನಿಮ್ಮನ್ನು ಮಗುನು ಮರ್ತು ಬದುಕೋಕೆ ನನ್ನಿಂದ ಸಾಧ್ಯ ಇಲ್ಲ. ನೋಡು, ಆ ಡಾಕ್ಟರ್ ಹೇಳಿದ್ ಒಂದೇ ಒಂದ್ ಸುಳ್ಳಿಂದ ಬಂದ್ ಅಟ್ಯಾಚ್ಮೆಂಟ್ ಇವೆಲ್ಲ ಈಗೆಲ್ಲ ಕ್ಲಿಯರ್ ಆಯ್ತಲ್ಲ? ಮೊದಲಿಂದ ರೈಟ್ ಹೇಳು. ಏನ್ ಮುಖ ನೋಡ್ತಾ ಇದೀಯಾ? ನೀನ್ ಓದಿರೋ ಹುಡುಗಿ ತರ ಕಾಣಿಸ್ತಾ ಇದೀಯಾ? ದೊಡ್ಡ ಮನ್ತಂದಳ ತರನೂ ಕಾಣಿಸ್ತಾ ಇದೀಯಾ? ಸ್ವಲ್ಪ ದಿವಸ ವೆಯ್ಟ್ ಮಾಡು, ನಿನ್ ಹಳೇದೆಲ್ಲ ಜ್ಞಾಪಕ ಬರುತ್ತೆ. ಒಂದ್ ಒಳ್ಳೆ ಹುಡುಗನ್ ಮದುವೆ ಮಾಡ್ಕೊಂಡು ನೆಮ್ಮದಿಯಿಂದ ಸಂಸಾರ ಮಾಡು. ಐ ಲವ್ ಯು. ಐ ಕಿಲ್ ಯು. ಥ್ಯಾಂಕ್ ಯು. ನಿಂತ್ಕಳೆ, ನಿಂತ್ಕಳೆ. ಏನು ಕೂಗ್ತಾನೆ ಇದೀನಿ, ಅತ್ತೆ ಮನೆ ನುಗ್ಗತ್ತಲ್ಲಿ ನುಗ್ಕೊಂಡು ಬರ್ತಾ ಇದೀಯಲ್ಲ, ಲೂಸ ನೀನು? ಕೈ ತೆಗಿರಿ, ತೆಗಿರಿ ಕೈನ. ಏನ್ರಿ ಹೋಗು ಹೋಗು ಅಂತ ನಾನು ಹೇಳ್ ಬಿಸಾಕ್ತಾ ಇದ್ದೀರಾ? ಮೊದ್ಲು ನನ್ ಚೀಲ ಕೂತ್ರ ಕೊಡಿ. ಬಂದೆ ಅಂದ್ರೆ ಮೂತಿ ಹೊಡೆದಾಕ್ಬಿಡ್ತೀನಿ ಮಗನೇ. ಅಲ್ಲಮ್ಮ, ನಿನ್ ಶೀಲನ ನಾನೇನಮ್ಮ ಮಾಡ್ದೆ? ಏನ್ ಮಾಡಿಲ್ಲ ನೀವು. ಇವತ್ ಬೆಳಿಗ್ಗೆನೆ ನನ್ನನ್ ತಪ್ಕೊಂಡು ಇಲ್ಲೆಲ್ಲ ಮೂತಿ ಇಟ್ಟು ಹಾ ಹೂ ಅಂತ ರಸಿಕತೆಯಿಂದ ಏನೇನು ಮಾಡಿಲ್ಲ ನೀವು. ನಿನ್ ಪಕ್ಕದಲ್ಲಿ ಬಂದ್ ಮಲಗಿದ್ದಕ್ಕೆ ಅದೆಲ್ಲ ಆಯ್ತು. ಅದು ಆಫ್ಟರ್ ಆಲ್ 5 ಸೆಕೆಂಡ್ ತಾನೆ. 5 ಸೆಕೆಂಡ್ ಆದ್ರೇನು 1 ಸೆಕೆಂಡ್ ಆದ್ರೇನು ಬೇರೆಯವ್ರನ್ನ ಮದ್ವೆ ಮಾಡ್ಕೊಂತ ಹೇಳ್ತಿದ್ರಲ್ಲ, ಮತ್ತೊಬ್ಬನ್ ಸಂಸ್ಥಾನದಲ್ಲಿ ನೀವ್ ಯಾಕೆ ಕೈ ಬಾಯಿ ಇಡ್ಬೋದು? ಅಯ್ಯಯ್ಯೋ, ಏನ್ ಭಾರಿ ದೊಡ್ಡ ಖಜಾನೆ ಅದು. ನನ್ ಕೊಳ್ಳೆ ಹೊಡೆದು ಖಾಲಿ ಆಗೋಯ್ತು. ಹೀಗೆ ಬಿಟ್ರೆ ನನ್ ಬಸ್ರಿ ಅಂತ ಊರೆಲ್ಲ ಡಂಗೂರ ಹೊಡೆದ್ಬಿಟ್ಟಿಯಾ. ನೀನ್ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು. ಏನೋ ಮಟು? ಗುಡ್ ಮಾರ್ನಿಂಗ್ ಬಾಸ್. ಏನ್ ಗಂಧದ ಕಡ್ಡಿ ಎಲ್ಲ ಬಹಳ ಜೋರಾಗಿದೆ. ಸಾಲದವನ್ ಯಾವನಾರು ಬಂದಿದ್ದಾನ? ಇಲ್ಲ ಬಾಸ್, ಇವತ್ ಲಕ್ಷ್ಮಿ ಕಣ್ ತೆರೆದು ಬಿಟ್ಟಿದ್ದಾಳೆ. ಲಕ್ಷ್ಮಿನಾ? ಒಳಗೊಂದ್ ಪಾರ್ಟಿ ಬಂದಿದೆ, 1 ವರ್ಷಕ್ಕೆ ಆರ್ಡ್ರು. ನಮ್ ಖರ್ಚು ವೆಚ್ಚ ಕಳೆದ್ರೆ 5 ಲಕ್ಷ ರೂಪಾಯಿ ಉಳಿಯುತ್ತೆ. 5 ಲಕ್ಷನಾ? ಆದ್ರೆ ಒಂದೇ ಒಂದ್ ಸಮಸ್ಯೆ. ಏನದು ಸಮಸ್ಯೆ? ಅದೇ ಹಾಲು ಅನ್ನೋದಿಲ್ವಲ್ಲ. ಅಯ್ಯೋ, ಅಪರೂಪಕ್ಕೆ 1 ವರ್ಷಕ್ಕೆ ಆರ್ಡರ್ ಸಿಕ್ಕಿದೆ. ಯಾವ ಸಮಸ್ಯೆ ಆದ್ರೇನೋ? ಅಯ್ಯೋ, ಅವ್ರೀಗ್ಲೇ ಪ್ರೂಫ್ ನೋಡ್ಬೇಕಂತೆ. ಪ್ರೂಫ್ ನೋಡ್ಬೇಕಂತ? ಏನೋ ಮಾಡೋದು ಇವಾಗ? ಬಾಸ್, ಪಕ್ಕದ ಪ್ರೆಸ್ಸು ರಜಾ, ಪಾಲ್ಗಾಡ್ ಬೇಬಿ ಒಬ್ಳೇ ಇದ್ದಾಳೆ. ನಿಮ್ ಸ್ವಾಭಿಮಾನನೆಲ್ಲ ಬಿಟ್ಟು ಹೋಗ್ ಕೇಳಿ. 5 ಲಕ್ಷ ಬಾಸ್, 5 ಲಕ್ಷ ಬಾಸ್. ಮತ್ತೆ ನಮ್ಗಿಂತ ಅವಕಾಶ ಸಿಗಲ್ಲ. ಗೋ ಬಾಸ್, ಗೋ. ಮಗುನ ಹುಷಾರಾಗಿ ನೋಡ್ಕೋ. ಇದ್ನ ಹಿಡ್ಕೋ.
ಭಾಗ್ಯಶಾಲಿ. ഗോപാലകൃഷ്ണ, ഈ സുഖം കാണുമ്പോൾ എനിക്ക് എത്ര ആനന്ദമായിട്ടുണ്ട് അറിയാ. നിനക്ക് ഹാല് വേണ്ടിയല്ലേ? ഞാൻ തരാം. ನಾನು ಯಾರು ಗೊತ್ತಾ? ಗೊತ್ತಾ? ಭೂತಪ್ಪ. ಎನക്ക് നീ വേണം. നിന്നോട് ഞാൻ രാസലീല ചെയ്യണം. ನಮ್ ಬಾಸ್ ತಾನೆ ಕೂಕೋಬೇಕು, ಅವಳೇ ಕೂಕೋದಾ ಇದ್ದಾಳೆ. ಏನಾದ್ರೂ ಕೇಸು ರಿವರ್ಸ್ ಆಗುತ್ತಾ? ಅಲ್ಲ, ನಮ್ ಬಾಸ್ ನಂಬೋಂಗೇ ಇಲ್ಲ. ನೋಡಕ್ ಒಂಥರ ಇದ್ರು ಕ್ಯಾಶ್ ನ ಡ್ರಾಪೇ ಮಾಡಲ್ಲ. വേണം, നീ വേണം. വേണ്ട, നിജമായി വേണ്ട, സത്യമായി വേണ്ട. സത്യമായിട്ട് പറയുന്നത് വേണ്ട. ಇನ್ಮೇಲೆ ನನ್ನ ತಂಟೆಗೆ ಬರ್ತೀಯಾ? ನಿಜವಾಗ್ಲೂ ಬರಬಾರ್ದು. ഗുരുവായൂരപ്പ, ഇപ്പൊ എന്തായി? ഒന്നും ആയിട്ടില്ലല്ലോ. ഗോപാലകൃഷ്ണ, ಬೆಳಿಗ್ಗೆಯಿಂದ ಇಲ್ಲೇ ಕೂತಿದ್ಯಾ? ಊಟ ತಿಂಡಿ ಏನು ಮಾಡಿಲ್ಲ? ನನಗೆ ನತ್ತನ ಮಾವನ ಕರೆದ್ ಬಡ್ಸೋಕೆ. ಹಾ, ಸರಿ ಬಾ, ಊಟ ಮಾಡ್ಕೊಂಬಂದು ಕೂತ್ಕೊಳ್ವಂತೆ. ಟೆಂಪ್ರರಿ ಆಗಿ ಕರೆದ್ರೆ ನಾನು ಬರೋದಿಲ್ಲ. ಪರ್ಮನೆಂಟ್ ಆಗಿ ಕರ್ಕೊಂಡು ಹೋಗಿ ಇಟ್ಕೊಳ್ಳೋದಾದ್ರೆ ಇಟ್ಕೊಳ್ಳೋದಾ? ನೀನ್ ಇಲ್ಲೇ ಇರೋ, ನಿಂದ ಅತಿ ಆಯ್ತು. ಹಾ, ರೀ ಬೇಡ ರೀ, ಹೆಣ್ ಮನಸ್ ನೋಯಿಸಿದ್ರೆ ಬಹಳ ಕೆಟ್ಟು. ಆಲ್ರೆಡಿ ನಾನು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ. ಮಗಳೇ, ಬಾಳೆಹಣ್ಣಪ್ಪ, ಯಾಕಲ್ಲೇ ನಿಂತ್ಬಿಟ್ಟೆ? ಗಂಡ ಬರೋ ದಾರಿನ ಕಾಯ್ತಾ ಇರೋ ಹಾಗಿದೆ. ಬನ್ನಿ ಕೂತ್ಕೊಳ್ಳಿ. ಏನಿವತ್ತು ಪ್ರೀತಿ ಅತಿಯಾಗಿರೋ ತರ ಇದೆ. ಕೈಲಿರೋ ಸೈಜು ಸ್ವಲ್ಪ ದೊಡ್ಡದಿದೆ. ನಿನಗೆ ದಿವಸ ದೊಡ್ಡ ಸೈಜ್ ತಂದು ಕೊಡ್ಬೇಕು ಅಂತಾನೆ ಆಸೆ ಕಣಮ್ಮ. ಆದ್ರೆ ಹಾಳಾತು ಮಾರ್ಕೆಟ್ ಅಲ್ಲಿ ಅವೈಲಬಿಲಿಟಿ ಇಲ್ವೇ. ಇವತ್ತು ಹೇಗೋ ಸಿಕ್ಬಿಡ್ತು, ಅದಕ್ಕೆ ತಂದ್ಬಿಟ್ಟೆ. ಅಪ್ಪ, ನಿಮ್ ನನ್ಗಿಂತಲೂ ಅಳಿಯಂದ್ರ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ? ಯಾಕೆ ಹೇಳ್ತೀಯಮ್ಮ? ಅವ್ರಿಗೆ ಇಲ್ಲೂ ಹೊಟ್ಟೆ ಹಸ್ರೆ ಎಲ್ಲೋ ಇರೋ ನನಗೆ ತಲೆ ಚಕ್ಕರ್ ಬಂದ್ಬಿಡುತ್ತೆ. ಬರುತ್ತೆ ಬರುತ್ತೆ, ತಲೆ ಚಕ್ಕರ್ ಈಗ ಬರುತ್ತೆ ರೀ. ಅಳಿಯಂದ್ರು ಬಂದ್ಲೇ ಇದಾರಾ? ಅವ್ರನ್ನ ಯಾಕಮ್ಮ ಕರಿತೀಯ? ಸ್ವಲ್ಪ ಇರಿ ರೀ. ಅಯ್ಯೋ ಬೇಡ ಕಣಮ್ಮ, ನೀವ್ ಸ್ವಲ್ಪ ಇರಿ ರೀ. ಅಯ್ಯೋ ನನ್ ಮಾತ್ ಕೇಳಮ್ಮ. ಸುಮ್ನಿರಲೆ. ಏನಾ? ಮಾತಾಡಿದ್ರೆ ಬೋಟಿ ಹೊರಗೆ ತೆಗ್ದ್ಬಿಡ್ತೀನಿ. ಅಳಿಯಂದ್ರೆ ನಿಮ್ ದಮ್ಮಯ್ಯ ಅಂತೀರಿ, ನನ್ ಮಾತ್ ಕೇಳಿ. ಯಾವ ಲೆಕ್ಕದಲ್ಲಿ ನಾನು ನಿಮ್ಗೆ ಅಳಿಯ? ಇನ್ನೊಂದ್ಸಲ ಅಳಿಯ ಗಳಿಯ ಅಷ್ಟೇ ನಿಮ್ಮನ್ನ. ಡಾಕ್ಟ್ರೆ, ನಿಮ್ಮನ್ನೇ ನೋಡ್ಬೇಕು ಅಂತ ಬರ್ತಿದ್ದೆ, ನೀವೇ ಸಿಕ್ಬಿಟ್ರಿ. ಯಾಕೆ ಇಂಜೆಕ್ಷನ್ ಹಾಕಿಸ್ಕೊಳಕ? ಇಂಜೆಕ್ಷನ್ ಯಾಕೆ? ರೀ ಸ್ವಾಮಿ, ನಾ ಇನ್ಸ್ಪೆಕ್ಟರ್ ಸ್ವಾಮಿ. ಅಯ್ಯೋ, ಈ ವಯ್ಯನ್ ಸಾವಾಸದಿಂದ ಇನ್ಸ್ಪೆಕ್ಟರ್ಗೂ ಡಾಕ್ಟರ್ಗೂ ವ್ಯತ್ಯಾಸ ಗೊತ್ತಾಗ್ತಿರ ನಂಗೆ. ಸಾರಿ ಇನ್ಸ್ಪೆಕ್ಟರ್. ಅದೇನು? ಹೇಳದ್ನೇ ಮರ್ತ್ಬಿಟ್ಟೆ. ನೋಡಿ, ಇವ್ರು ಯಾರು ಏನು ಅಂತ ಗೊತ್ತಿಲ್ಲ. ಅದನ್ನ ನಾನು ಕಂಡಿಡಿಬೇಕು ಅಷ್ಟೇ ತಾನೇ? ಅಲ್ಲಲ್ಲ, ನಾನ್ ಮನೇಲಿ ಇಲ್ದಿರೋ ಹೊತ್ತಲ್ಲಿ ನಮ್ಮ ಮಾವ ಅಂತ ಹೇಳ್ಕೊಂಡು ಇವ್ರ ಮನೆ ಒಳಗೆ ಬಂದ್ಬಿಟ್ಟ ಅಷ್ಟೇ. ಓಕೆ ಅಲ್ಲ ಇನ್ಸ್ಪೆಕ್ಟರ್, ಓಕೆ ಓಕೆ, ಬಿಟ್ಬಿಡಿ. ಈಗೆಲ್ಲ ನನ್ನ ಮೈಂಡಲ್ಲಿ ಕ್ಲಿಯರ್ ಆಗಿ ಕೂತ್ಕೊಟ್ಟು ಸ್ವಲ್ಪ ಈ ಕಡೆ ಬರ್ತೀರಾ? ಮತ್ತೆ ಇವ್ರನ್ನ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ನಾನಿದ್ದೀನಿ, ಬನ್ನಿ. ಐ ಆಮ್ ಇನ್ಸ್ಪೆಕ್ಟರ್ ಪ್ಲೀಸ್. ಐ ಆಮ್ ತಿರುಪತಿ ಲಾರ್ಡ್ ರಾಮಕೃಷ್ಣಯ್ಯ, ಮಹಾರಾಜಾಸ್ ಫ್ಯಾಮಿಲಿ. ಬೈ ಬರ್ತ್ಡೇ ಐ ಆಮ್ ಗೋಲ್ಡ್ ಸ್ಪೂನ್. Nice to meet you. Excuse me, cigarette please. You have match box? No use. Oh, you have lighter. Yes. ರೀ ಇನ್ಸ್ಪೆಕ್ಟರ್, ಮುಚ್ಚಯ್ಯ ಬಾಯ್ನ. ಕಟ್ಕೊಂಡು ಹೆಂಡ್ತಿನಲ್ಲ ಅಂತ ಬಂದು ಕಂಪ್ಲೇಂಟ್ ಕೊಟ್ಟಿರೋ ನೀನು?
ಇನ್ ಹೆಣ್ಕೊಟ್ ಮಾವನ್ನ ಮಾವ ಅಂತ ಒಪ್ಕೋತ್ಯಾ? ರಾಸ್ಕಲ್, ಪ್ಲೀಸ್ ಕಮ್. ನೀವೇನು ಮಿಸ್ಟೇಕ್ ಮಾಡ್ಕೋಬೇಡಿ. ಅವನಿಗೆ ಅಮ್ನಿಷಿಯಾ, ಹಳದಿನೆಲ್ಲ ಮರ್ತೋಗಿದ್ದಾನೆ. ಮರ್ತ್ಬಿಟ್ಟು ಅವ್ರು ಯಾರು ಇವ್ರು ಯಾರು ಅಂತ ನನ್ನ ಹತ್ರನೇ ಕಂಪ್ಲೇಂಟ್ ಮಾಡ್ತಾನೆ. ನೀವೇನು ಮಿಸ್ಟೇಕ್ ಮಾಡ್ಕೋಬೇಡಿ. ಏನು ನನಗೆ ಅಮ್ನೇಷಿಯಾನ? ಹೌದು. ಯಾವನ್ ಹೇಳಿದ್ದು? ರೀ, ನೀನು ನಿಮ್ ತಮ್ಮಯ್ಯ ಅಂತೀನಿ. ಎಷ್ಟೇ ಆಗ್ಲಿ ಇವ್ರು ನಮ್ಮ ಬಳಿ ಅಂದ್ರು ನನ್ ಕರಲ್ ಕಿತ್ತು ಇವ್ರ ಮೇಲೆ ಹಾಕಿದೀನಿ. ಇವ್ರು ಏನೇ ತೊಂದರೆ ಕೊಟ್ಟಿದ್ರು ಎಕ್ಸ್ಕ್ಯೂಸ್ ಮಾಡ್ಬಿಡಿ ಪ್ಲೀಸ್. ನೀವು ಹೇಳಿದ್ರಿ ಅಂತ ಬಿಟ್ಟಿದ್ದೀನಿ, ಇಲ್ಲಾಂದ್ರೆ ಏರೋಪ್ಲೇನ್ ಎತ್ಬಿಡ್ತಿದ್ದೆ. ಹುಷಾರಾಗಿರೋ. ಇನ್ಸ್ಪೆಕ್ಟ್ರೆ ಇರ್ಲಿ ಕೊಡ್ರಿ. ಹೋಗ್ರಿ. ರೇ ಅಳಿಯಂದ್ರೆ ಇವಾಗ ನೀವ್ ಏನ್ ಮಾಡ್ತೀರಾ ಅಂದ್ರೆ ಮನೆಗೆ ಹೋಗ್ಬಿಟ್ಟು ಎಲ್ಲಾ ಬೆಳ್ಳಿ ಸಾಮಾನು ಪಾಲಿಶ್ ಹಾಕ್ಸ್ಬಿಟ್ಟು ನೀಟಾಗಿ ಇಟ್ಟಿರ್ತೀರಾ. ನೀವ್ ಇಲ್ದಲೇ ಇದ್ದಾಗ ನಾನು ಮನೆಗೆ ಬಂದು ಹೋಗಿ ಮಾಡ್ತಾ ಇರ್ತೀನಿ. ನಾನು ಬರಲ್ಲ. ಇವತ್ತು ಯಾರ ಮುಖ ನೋಡಿದ್ವೋ ಏನೋ ಸುಖ. ಒಂದು ಗಿಟ್ಲಿಲ್ವಲ್ಲಮ್ಮ. ಭಾರಿ ಬೇಜಾರಾಗೈತೆ ಕಣ ನನಗೆ. ಅಲ್ಲೋಡ ಫಿಗರು. ಟ್ರೈ ಮಾಡೋಣ. ಹಲೋ ಹಲೋ, ವಾಟ್ ಡು ಯು ವಾಂಟ್? ಒಬ್ಳೆ ಇದೆಯಾ? ಪಕ್ಕದಲ್ಲಿ ಪಾರ್ಕ್ ಇದೆ, ಬರ್ತೀಯ? ಸ್ವಲ್ಪ ತಿದ್ ಬರೋಣ, ಜಾಲಿಯಾಗಿರುತ್ತೆ ಅಲ್ವೇನ್ರೋ? ಬರೋಕ್ ನಂದೇನು ಅಬ್ಜೆಕ್ಷನ್ ಇಲ್ಲ, ಆದ್ರೆ ಒಳಗಡೆ ನಮ್ ಬಾಸ್ ಇದಾರೆ, ಅವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡ್ ಬರ್ಬೇಕು. ಓ, ಬಾಸ್ ಬೇರೆ ಇದಾರಾ? Yes. ಏಯ್ ಬಂದಲ್ಲ, ನಡಿ ನಡಿ ನಡೀರೋ, ರೇಟ್ ಮಾತಾಡೋಣ. ಪಚ್ಚು ಕಂದ, ಪಚ್ಚುಳು. ಓ, ಇವಳು ಕಾಟ ಜಾಸ್ತಿ ಆಯ್ತಲ್ಲ. ನೀನು ಆಟ ಆಡ್ತಾ ಇರೋ, ಅವಳಿಗೊಂಚೂರು ಟ್ರೀಟ್ಮೆಂಟ್ ಕೊಟ್ಟು ಬರ್ತೀನಿ. ಏಯ್, ಯಾರು? ರೇಟ್ ಮಾತಾಡಕ್ ಬಂದ್ವಿ. ಓಹೋ, ಬಿಸ್ನೆಸ್ ವಿಷಯವಾಗಿ ಬಂದಿದ್ದೀರಾ? ಬನ್ನಿ ಒಳಗಡೆ. ತುಂಬಾ ಅರ್ಜೆಂಟು, ಬೇಗ ರೇಟ್ ಹೇಳ್ಬಿಟ್ರೆ. ಸರ್, ನಂದು ನ್ಯಾಯಬೆಲೆ ಅಂಗಡಿ ತರ ಎಲ್ಲ ಕರೆಕ್ಟ್ ಆಗಿರುತ್ತೆ. ಪಕ್ಕದಲ್ಲಿ ಕೇರಳ ಇದೆಯಲ್ಲ, ಅಲ್ಲೇ ಸ್ವಲ್ಪ ಜಾಸ್ತಿ, ಎಲ್ಲ ಡಬಲ್. ಕೇರಳ ಬೇರೆ ಇದೆ ಅಂತಲ್ಲೋ? ಸರ್ಪ್ರೈಸ್ ಆಗಿದೆಯಲ್ಲ ಸರ್. ದೇವರಾಳಗೂ ನೀವಿರೋದು ನಮ್ಗೆ ಇವತ್ತೇ ಗೊತ್ತಾಗಿದ್ದು. ಈ ಏರಿಯಾದಲ್ಲಿ ನಾನೇ ತುಂಬಾ ಫೇಮಸ್ಸು. ಯಾವಾಗ ಈ ಕೇರಳ ಬಂತೋ ಆವಾಗ ನಮ್ಮ ಮಾರ್ಕೆಟ್ ಸ್ವಲ್ಪ ಕಡಿಮೆ ಆಗೋಯ್ತು. ಯಾಕೆ? ಅಯ್ಯೋ, ಏನು ಅಂತ ಹೇಳಿ, ಪಕ್ಕದಲ್ಲಿರೋ ಹುಡುಗಿಯರು ತುಂಬಾ ಅಟ್ರಾಕ್ಟ್ ಮಾಡ್ತಾರೆ. ಓನರ್ ಬೇರೆ ಹೆಂಗ್ಸು, ನಮ್ದು ಓಲ್ಡ್ ಮಾಡ್ಲು. ಇಲ್ವಲ್ಲ, ನಾವು ನೋಡ್ಬೇಕಾದ್ರೆ ಫ್ರೆಶ್ ಆಗಿ ಐತಲ್ಲ. ನೋಡೋರು ನಿಮ್ಗೇನ್ ಗೊತ್ತು, ಓಡ್ಸೋದು ನನಗ್ ತಾನೇ ಗೊತ್ತು. ಅಯ್ಯಯ್ಯೋ, ಒಳಗಡೆ ಬನ್ನಿ, ಆಲ್ಬಮ್ ತೋರಿಸ್ತೀನಿ. ಆಲ್ಬಮ್ ಬೇರೆ ಇದೆಯಾ? ಒಬ್ಬೊಬ್ರು ಒಂದೊಂಥರ ಐಟಮ್ ಕೇಳ್ತಾರೆ. ಯಾಕೆ ಬೇಜಾರ್ ಮಾಡೋದು ಅಂತ ಹೇಳಿ ಆಲ್ಬಮ್ ಮಾಡಿಸಿ ಇಟ್ಬಿಟ್ಟೆ. ಅಯ್ಯೋ, ಪಾರ್ಟಿನೇ ನೋಡಾಯ್ತು, ಆಲ್ಬಮ್ ಯಾಕೆ ಸರ್? ಪಾರ್ಟಿನಾ? ಅಲ್ಲಿ ನಿಂತಿದೆ ನೋಡಿ, ನಿಮ್ಮ ಹತ್ರ ರೇಟ್ ಮಾತಾಡಕ್ ಕೇಳಿದ್ದು ಅವಳೆ. ಇಷ್ಟೊತ್ತು ನೀವು ಮಾತಾಡಿದ್ದು ಆ ರೇಟ್ನಾ? ಅಯ್ಯೋ, ಕಿಸಿ ಬೇಡ, ನೀನು ಬಂದ್ರೆ ತಲೆ ಮೇಲೆ ಕೂಗ್ಬಿಡ್ತೀನಿ ನಿನ್ನ. ಏನ್ರೋ? ನಾಯಿಗ್ ಮೂಳೆ ತೋರಿಸಿ ಮುಚ್ಚಿಟ್ಕೊಂಡ್ಬಿಟ್ರೆ ಹೆಂಗೆ? ಅದನ್ನ ತಿನ್ನೋರ್ಗು ಅದು ಹೋಗೋದಿಲ್ಲ, ಗೊತ್ತಾ? ಸುಮ್ಮನೆ ಯಾಕೆ ಬೋರ್ ಹೊಡಿಸ್ತೀಯಾ? ಹಿಡ್ಕೊಡ್ರಲ್ಲ. ಅಯ್ಯೋ, 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 ಆಪತ್ ಬಾಂಧವ! ಅಯ್ಯೋ, ಅಯ್ಯೋ, ಬಿಡ್ರು! 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 ಇರಿ. ಸ್ವಲ್ಪ ಇರಿ, ನಾನು ಕಿಸ್ ಕೊಡ್ತೀನಿ. ಫಸ್ಟ್ ಯಾರಿಗೆ? ನನಗೆ. ಸರಿ, ಮೊದಲು ಅವ್ನು ಕೊಟ್ಬಿಡು. ಅವನಿಗೆ ಕೊಟ್ಬಿಡು. ಆಪತ್ ಬಾಂಧವ.
ನಾಚಿಕೆ ಆಗೋದಿಲ್ಲ ನಿಮ್ಗೆ? ಆಗತ್ತಾ? ಅಲ್ಲ ಕಣ್ರು, ಈ ತರ ಕಂಡ ಕಡೆ ಸಿಕ್ಕಿದ್ದನ್ನ ಮೇಯ್ದ್ಬಿಟ್ಟು ಕಾಯಿಲೆ ಬರ್ಸ್ಕೊಂಡು ಡಾಕ್ಟರ್ ಹತ್ರ ಹೋಗಿ ಔಷಧಿ ತಗೊಂಡು ಯಾಕ್ರೋ ಸಾಯ್ತೀರಾ? ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ ಒಂದ್ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊಂಡು ಸಂಸಾರ ಮಾಡತ್ತಾನೆ. ಆಯ್ತು. ಹೋಗ್ರಿ. ಓಯ್, 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 ಬನ್ರಿ. 3 ಜನ ಸೇರ್ಕೊಂಡು ಒಂದೇ ಹುಡುಗಿನ ಆಗ್ಬಿಟ್ಟಿರಾ? ಇಲ್ಲ, ಇಲ್ಲ, ಇಲ್ಲ. ಒಬ್ಬೊಬ್ರು ಒಂದೊಂದು ಹುಡುಗಿನ ಮದುವೆ ಮಾಡ್ಕೊಳ್ರಿ. ಅರ್ಥ ಆಯ್ತಾ? ಹೋಗಿ. ಹಂಗೆ ಆಗ್ಲಿ. ನೀನ್ ಇಲ್ಲಿದ್ರೆ ತುಂಬಾ ಡೇಂಜರ್. ಒಳಗ್ ಕರ್ಕೊಳ್ಳಿ. ದೂರ 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 ಡಿಸ್ಟೆನ್ಸ್ ಮೇಂಟೈನ್ ಮಾಡು. ನಿನ್ನ ಫಸ್ಟ್ ಇಲ್ಲಿಂದ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಯಾಕ್ರಿ ಡೂಪ್ ಬಿಡ್ತೀರಾ? ವಾಂಟೆಡ್ ಗುಡ್ ಮನ್ ಅಂತ ನಿಮ್ ಟೀ ಶರ್ಟ್ ಮೇಲೆ ಹಾಕೊಂಡಿದ್ದೀರಾ? ಹೊರಗಡೆ ಬೇರೆ ತುಂಬಾ ಚಳಿ ಇದೆ. ಒಳಗ್ ಕರ್ಕೊಂಡ್ರೆ ಬೆಚ್ಚಗಿರ್ಬೋದಲ್ವಾ? ಅಯ್ಯೋ ಮನೆ ಹಾಳಿ, ಏನ್ ಬಂತು ಇವಳಿಗೆ? ಏ ಡಾಕ್ಟ್ರೆ, ಎಂತ ಕೆಲಸ ಮಾಡ್ತೀನ? ಬಾಯ್ ನಿನ್ ಮೊದಲಿಂದ. ಏನು ಅಳಿ ಅಂದ್ರೆ ಇವಳಿಗೆ ಹಳೇದು ಯಾವುದು ಜ್ಞಾಪಕ ಇಲ್ಲ ಅಂತಾನೆ ನಾನೇ ನಿಮ್ಮಪ್ಪ ಅಂತ ಸುಳ್ಳು ಹೇಳ್ಕೊಂಡು ಈ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದೆ. ಆದ್ರೆ ಈಗ ಇವಳನ್ನೇ ನನ್ನ ಸ್ವಂತ ಮಗಳು ಅಂತ ತಿಳ್ಕೊಂಡಿದ್ದೀನಿ. ಹೌದು ರೀ, ಅಲ್ಲಿ ನೋಡಿ, ನಿಜವಾಗ್ಲೂ ನಿಮ್ಮನ್ನ ಅಳಿಯ ಅನ್ಕೊಂಡೆ. ಇವರು ಆ ಕಾರ್ನ ತಂದು ನಿಲ್ಸಿದ್ದಾರೆ. ದಯವಿಟ್ಟು ಮಗಳನ್ನ ಮನೆ ತುಂಬಿಸ್ಕೊಳ್ಳಿ ಅಳಿ ಅಂದ್ರೆ. ಅದೇ ಕಾರಲ್ಲಿ ಇಬ್ರು ಹೊರಟೋಗ್ಬಿಡಿ. ಅಳಿ ಅಂದ್ರೆ ಅಲ್ಲ ರೀ, ನನ್ ಮಾತು ಕೇಳಿ ಹೇಳಿದ್ರೆ. ರೀ ರೀ ಸ್ವಲ್ಪ ನಿಂತ್ಕೊಳ್ಳಿ. ಸರ್ಕೋ ಈ ಕಡೆ. ದಯವಿಟ್ಟು ನಾನು ಏನ್ ಸರ್ಕೊಳ್ಳೋ ಈ ಕಡೆ. ಪ್ಲೀಸ್, ನಾನೇನೆ ಕೊಡಿಲಿ ಮಗುನ. ನೋಡಿ, ನಾಳೆಯಿಂದ ನಾನು ಈ ಕಡೆ ಬರೋದೇ ಇಲ್ಲ. ಇವತ್ತು ಒಂದ್ ದಿವಸ ಮಗು ನನ್ ಜೊತೆ ಇರ್ಲಿರಿ. ನಾಳೆಯಿಂದನೂ ಮಗು ನಾನೇ ನೋಡ್ಕೋಬೇಕು. ಕೊಡಿಲಿ ಪ್ಲೀಸ್ ರೀ, ಪ್ಲೀಸ್. ಇವತ್ ನನ್ನ ನೋಡಿದ್ರಿಂದ ತಾನೆ ಇವ್ನು ಅಳ್ತಾ ಇರೋದು. ನಾಳೆಯಿಂದ ನಾನು ಕಾಣಿಸ್ಕೊಳ್ಳೋದೇ ಇಲ್ಲ. ಇವತ್ ಮಾತ್ರ ನನ್ ಜೊತೆಲಿ ಇರ್ಲಿರಿ. ನಿಮ್ ಕಾಲ್ ಹಿಡ್ಕೋತೀನಿ. ಹೇಳಿದ ಅರ್ಥ ಆಗಲ್ಲ ನಿನಗೆ? ಅಂದ್ರೆ ಇವತ್ತೊಂದ್ ದಿವಸ ತಾನೆ, ದಯವಿಟ್ಟು ಮಗನ್ ಕೊಟ್ಬಿಡಿ. ನೀವು ಇಷ್ಟೊಂದು ಹಠ ಮಾಡೋದು ಚೆನ್ನಾಗಿ ಕಾಣಿಸಲ್ಲ. ಯಾಕೋ ನಿಮ್ಮ ಮನ್ಸರಿ ಇಲ್ಲ ಅಂತ ಕಾಣಿಸುತ್ತೆ. ಹೊರಟು ಬನ್ನಿ ಪ್ಲೀಸ್, ಪ್ಲೀಸ್. ಏನ್ ಪ್ರಸು, ನಿನ್ ಮೊದ್ಲೇ ಹೆಂಡತಿ ಕ್ಷೇಮವಾಗಿದ್ದಾಳ? ಏನ್ ಹಾಗೆ ನೋಡ್ತಾ ಇದ್ದೀಯಾ? ಹೆಚ್ಚು ಕಡಿಮೆ ನೀನ್ ಅಲ್ಲಿ ತನಕ ಹೊರಟೋಗಿದ್ದೆ. ಅಲ್ಲಿಂದ ಇಲ್ಲಿ ತನಕ ನಿನ್ನನ್ನು ಕರ್ಕೊಂಬರೋ ಹೊತ್ತಿಗೆ ನನ್ನ ಅನುಭವನೆಲ್ಲ ಖರ್ಚು ಮಾಡ್ಬೇಕಾಗಿ ಬಂತು, ಗೊತ್ತಾ? ನನ್ ಮಗು ಲಲಿತಾ ನಿನ್ನ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಬೇಕು ಅಂತ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಮಗು ಅವಳ ಹತ್ರನೇ ಇದೆ. ಇವತ್ತು ಒಂದ್ ದಿವಸ ಮಗು ನನ್ ಜೊತೆ ಇರ್ಲಿರಿ. ಪ್ಲೀಸ್ ರೀ, ಪ್ಲೀಸ್. ನಾಳೆಯಿಂದ ನಾನು ಕಾಣಿಸ್ಕೊಳ್ಳೋದೇ ಇಲ್ಲ. ಇವತ್ ಮಾತ್ರ ನನ್ ಜೊತೆಲಿ ಇರ್ಲಿರಿ. ನಿಮ್ ಕಾಲ್ ಹಿಡ್ಕೋತೀನಿ. ಯಾವಾಗ್ಲೂ ಮಗುನ ಫ್ರಂಟ್ ನಲ್ಲಿ ಕೂರಿಸ್ಕೊಂಡು ಸವಾರಿ ಮಾಡ್ತಾ ಇದ್ದೆ. ಇವತ್ತು ನಿನ್ ಟೈಮ್ ಚೆನ್ನಾಗಿತ್ತು. ಮಗು ಲಲಿತಾ ಹತ್ರ ಇದ್ಬಿಡ್ತು. ಇಲ್ಲದೆ ಅದ್ರ ಗತಿ ಏನು? ಬಂದೆ ಬಂದೆ. ಯಾಕೋ ಕಂದ, ಹೊಟ್ಟೆ ಹಸಿತಾ ಇದೀಯಾ? ಇರು ಇರು, ಕಲಿಸ್ತಾ ಇದ್ದೀನಿ. ನಿನ್ಗೂ ತಿನ್ನಿಸ್ತೀನಿ, ನಿಮ್ ಡ್ಯಾಡಿಗೂ ತಿನ್ನಿಸ್ತೀನಿ.
ನಾನು ಮಧ್ಯಾಹ್ನ ಕ್ಯಾರಿಯರ್ ತಗೊಂಡ್ ಬಂದ್ಬಿಡ್ತೀನಿ, ನೀವು ಪ್ರೆಸ್ಸಲ್ಲೇ ಇರಿ. ನೀನೇನ್ ಕ್ಯಾರಿಯರ್ ಎತ್ಕೊಂಡು ಮೆರವಣಿಗೆ ಬರಬೇಡ, ಅಲ್ಲಿ ನಾನೇ ಬರ್ತೀನಿ. ನಿನ್ ಮಗುನ್ ನೋಡ್ಕೊಂಡು ಹುಷಾರಾಗಿ ಮನೇಲಿ ಇರು. ಏನೋ ಕದ್ದವ್ರ ತರ ಬಚ್ಚಿಟ್ಕೊಂಡಿದಿರಲ್ಲ, ಬನ್ನಿ ಬನ್ನಿ ಸಾರ್, ಏನ್ ನಡೀತು ಅಂತ ಹೇಳಿ. ಏ ಮುಳ್ಳಂದೆ, ಅದೇನ್ ಹೇಳಿತಾ ಇದೆಯೋ? ಅಯ್ಯೋ ಇರಿ ಬಾಸ್, ಬಂದೆ. ಬನ್ನಿ ಸಾರ್ ಬನ್ನಿ. ಅದೇನ್ ಕೊಳ್ಳೆ ಹೊಡೆದವ್ರ ತರ ಔಸ್ಕೊಂಡಿದ್ದೀರಾ? ಅದೇ ನಡೀತು ಅಂತ ಹೇಳಿ. ನಡೆದಿದ್ದೇನೋ ನಡೆದೋಯ್ತು, ಅದೆಲ್ಲ ಈಗ ಯಾಕೆ? ಸುಮ್ನೆ ಬನ್ನಿ ನೀವು, ಅದೇನ್ ನಡೀತು ಅಂತ ಹೇಳಿ. ಏನದು? ಅವ್ರನ್ನ ಯಾಕೆ ಹೇಳ್ಕೊಂಡ್ ಬರ್ತಾ ಇದ್ಯಾ? ಏನಿಲ್ಲ ಯಜಮಾನ್ರೆ, ನೀವ್ ಹಾಸ್ಪಿಟ್ಲಲ್ಲಿ ಇದ್ದಾಗ ನಮ್ ಪ್ರೆಸ್ಸು ಜಪ್ತಿಗ್ ಬಂದ್ಬಿಡ್ತು. ಆಗ ಸಮಯಕ್ಕೆ ಸರಿಯಾಗಿವ್ರು ಬಂದು ಸಾಲನೆಲ್ಲ ತೀರ್ಸಿದ್ರು. ಆಕ್ಸಿಡೆಂಟ್ ಅಲ್ಲಿ ನನ್ನೋರು ತನ್ನೋರು ಅಂತ ಎಲ್ಲಾದ್ನೂ ಕಳ್ಕೊಂಡು ಬೇಮರ್ಸಿ ತರ ಅಲಿತಾ ಇದ್ದೆ. ನಾಳೆ ನಾನು ಸತ್ ಮೇಲೆ ನನ್ ಚಿತೆ ಕೊಳ್ಳಿಕ್ಕಾದ್ರೂ ಒಬ್ಬರು ಬೇಕಲ್ಲ, ಅದಕ್ಕೆ ನಿಮ್ಮನ್ನೇ ನಾನು. ಲಲಿತಾ, ನಮ್ಮ ಮಾವನ್ ಕರೆದು ಊಟಕ್ಕೆ ಹಾಕು. ಹರಕಂದ ಬಾ. ಸತ್ ಮೇಲೆ ನನ್ನ ಕೊಳ್ಳಿಕ್ಕಕ್ಕೆ ನನ್ನ ಮೊಮ್ಮಗ ಸಿಕ್ಬಿಟ್ಟ. ಹೇಳು. ಮಗುನ ಕಚ್ಬಿಟ್ಟಿದ್ರೆ? ನಡಿ ಆಸ್ಪತ್ರೆಗೆ ಹೋಗೋಣ. ಬೇಡ ರೀ. ರಕ್ತ ಬರ್ತಾ ಇದೆಯಮ್ಮ, ವಿಷ ಏರಿರ್ಬೇಕು. ಕೂತಗೋ. ನೀವೇ ಮುಡ್ಸಿ. ಓಕೆ. ಹೌದು, ಅಷ್ಟೊತ್ತಿಂದ ನಾನು ನೋಡ್ತಾ ಇದ್ದೀನಿ, ಕಣ್ಣು ಮುಚ್ಕೊಂಡು ಬೇಡ್ಕೋತಾ ಇದ್ಯಲ್ಲ, ಏನ್ ಬೇಡ್ಕೋತಾ ಇದ್ದೆ? ನನಗೆ ಹಳೆ ನೆನಪು ಅನ್ನೋದೊಂದಿದೆ, ಮತ್ತೆ ಅದು ಬರೋದೇ ಬೇಡ. ಬದುಕಿರೋವರೆಗೂ ನಿಮ್ ನೆನಪಲ್ಲೇ ಇರಬೇಕು ಅಂತ ಬೇಡ್ಕೊಂಡೆ. ನನಗೆ ಜನ್ಮಗಳ ಬಗ್ಗೆ ನಂಬಿಕೆ ಇಲ್ಲ, ಆದ್ರೆ ಈ ಜನ್ಮ ಪೂರ್ತಿ ಹೀಗೇ ಇರಬೇಕು ಅನ್ಸತ್ತೆ. ನೀವೇನ್ ಬೇಡ್ಕೊಂಡ್ರಿ? ನಾನು ಉಷಾ ಹೋದ್ಮೇಲೆ ಜೀವನನೇ ಮುಗ್ದೋಯ್ತು, ಮಗುಗೋಸ್ಕರ ನಾನು ಬದುಕಿರ್ಬೇಕಲ್ಲ ಅಂತ ಅನ್ಕೊಂಡಿದ್ದೆ. ಈಗ ಇನ್ನೊಂದು ಉಷಾನ್ ಕೊಟ್ಟಿದ್ಯಾ, ಇವಳನ್ನು ನನ್ನಿಂದ ಕಿತ್ಕೋಬೇಡ ಅಂತ ಬೇಡ್ಕೊಂಡೆ. ಇರ್ರಿ. ಓ ಬನ್ನಿ. ಫೈನ್ ಡಾಕ್ಟರ್, ನೀವ್ ಹೇಗಿದ್ದೀರಿ? ಪುರ್ಸೊತ್ತಾದಾಗ ಅದನ್ನೆಲ್ಲ ಹೇಳ್ತೀನಿ. ಈಗ ನನಗೆ ಅರ್ಜೆಂಟ್ ಆಗಿ ಮದುವೆ ಇನ್ವಿಟೇಷನ್ ಪ್ರಿಂಟ್ ಮಾಡ್ಕೊಡ್ತೀನಿ. ಯಾರಿಗೆ? ನಮ್ಮ ಪ್ರೆಸ್ ಮದುವೆಗೆ ಒಪ್ಕೊಂಡ್ಬಿಟ್ಟಿದ್ದಾನೆ. ಗಾಬರಿ ಆಗ್ತಾ ಇದ್ದೀರಾ? ಅವಂದೇ ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ ಅಂತ. ಅದೊಂದು ಪ್ರಿಂಟಿಂಗ್ ಪ್ರೆಸ್ ಓಲ್ಡ್ ಮಾಡಲ್ ಡಕೋಟಾ ಇಟ್ಕೊಂಡಿದ್ದಾನೆ.